ಆಮೇಲೆ ರೆಗ್ಯುಲೇಟರಿ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಕಾವೇರಿ ರಿವರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಅಪೀಲ್ ಕೂಡ ಆಗಬೇಕು ಅಂತೇಳಿ ಇವತ್ತು ಚರ್ಚೆ ಮಾಡಿದ್ದೀವಿ. ಅಷ್ಟೆಲ್ಲ ತೀರ್ಮಾನ ಆಗಿದ್ದಾವೆ. ಸರ್, ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವರನ್ನು ನೀರು ಬಿಡಿ ಅಂತ ಮೋಸ್ಟ್ ಆಫ್ ಎಲ್ಲವೂ ರೆಗ್ಯುಲೇಟರಿ ಕಮಿಟಿ ಕೊಟ್ಟುವಂತ ಆದೇಶವನ್ನು ಅವರು ಎತ್ತಿ ಹಿಡಿದಿದ್ದಾರೆ. ಹಿಂದೆ ಎಲ್ಲ ಹಲವಾರು ತೀರ್ಮಾನಗಳು ಅದನ್ನೇ ಮಾಡಿದ್ದಾರೆ. ಒಂದು ವೇಳೆ ಅದೇ ತೀರ್ಮಾನ ಅವರು ತೆಗೆದುಕೊಂಡ್ರೆ ಗೌರ್ಮೆಂಟ್ ಸ್ಟ್ಯಾಂಡ್ಸ್ ಈಗ ಹಿಂದೆ ಏನು ತೀರ್ಮಾನ ಮಾಡಿತ್ತು ಅದ್ರ ಮೇಲಲ್ಲ. ಈಗ ನಮಗೆ ನೀರಿಲ್ಲ, ನಮಗೆ 28% ಕೊರತೆ ಇದೆ. ಈಗ ನಿನ್ನೆ ಏನು ಆದೇಶ ಮಾಡಿದ್ದಾರೆ, ಆದೇಶದ ಪ್ರಕಾರ 1 TMC ನೀರನ್ನು ಪ್ರತಿದಿನ ಬಿಡಬೇಕು, 20 TMC ನೀರು ಬಿಡಬೇಕು ಅಂತ ಹೇಳಿ. 20 TMC ನಮ್ಮ ಎಲ್ಲ ಜಲಾಶಯಗಳಲ್ಲಿ ಒಟ್ಟು ಇರೋದೇ 60 TMC ನೀರು. ಸೊ ಈಗ ಬರ್ತಾ ಇರ್ತಕ್ಕಂಥ ಮಳೆ ಮತ್ತು ನಮ್ಮಲ್ಲಿರ್ತಕ್ಕಂಥ ನೀರು, ನಮ್ಮಲ್ಲಿರ್ತಕ್ಕಂಥ ಕೊರತೆ, ಬೇಸಾಯಕ್ಕೆ ನೀರು ಕೊಡಬೇಕಾಗಿದೆ. ಇವೆಲ್ಲ ಕಾರಣಗಳಿಂದ ಜುಲೈ ಎಂಡವರೆಗೆ ನಾವು ನೀರು ಕೊಡೋಕ್ಕಾಗಲ್ಲ ಅಂತ ಹೇಳಿದ್ದೀವಿ. ನೀರಿನ ತೊಂದರೆ ಇದೆ ನಮಗೇನು ಅಂತ ಹೇಳಿದ್ದೀವಿ. ಸರ್, ಈ ಸಲ ಆರ್ಡರ್ಲಿ ಮೇನ್ಲಿ ಡ್ರಿಂಕಿಂಗ್ ವಾಟರ್ ಪರ್ಪಸ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ನಾವು ಇವಾಗ ಕರ್ನಾಟಕದಿಂದ ಅಕಸ್ಮಾತ್ ಅಗ್ರಿಕಲ್ಚರಿಗೆ ನಮಗೆ ನೀರು ಬೇಕು ಅಂದರೆ ಅದನ್ನ ಮತ್ತೆ CWRC ಮುಂದೆ ಇಡುವಂತ ಅದಕ್ಕೆ ಅಪೀಲ್ ಆಗ್ತಾ ಇದ್ದೀವಲ್ಲಪ್ಪ. ನಿನ್ನೆ ಏನು ಆದೇಶ ಮಾಡಿದ್ದಾರೆ ಅದರ ವಿರುದ್ಧವಾಗಿ ಅಪೀಲ್ ಆಗ್ತಾ ಇದ್ದೀವಿ. ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಅಪೀಲ್ ಆಗ್ತಾ ಇದೆ. This is the decision taken in today's meeting. ಕಬಿನಿ ಡ್ಯಾಮಿಂದ ಎಷ್ಟು ನೀರು ಬಿಡ್ತಾರೆ ಸರ್? ಕಬಿನಿ ಡ್ಯಾಮಿಂದ ಎಷ್ಟು ದಿನದಿಂದ ನೀರು ಹೋಗ್ತಾರೆ ಸರ್? ನೋಡಪ್ಪ, ಕಬಿನಿ ಒಂದು ಬಿಟ್ಟರೆ ಎಷ್ಟು ದಿನದಿಂದ ಸರ್? ಎಷ್ಟು ದಿನದಿಂದ ಅಂದರೆ ಎಷ್ಟು ದಿನಗಳಿಂದ? ಎಷ್ಟು ದಿನದಿಂದ ಹೋಗ್ತದ್ರೆ? 3 ದಿನದಿಂದ. 3 ದಿನಗಳಿಂದ. Today, myself, D.K. Shivkumar, Mr. Muniyappa, Rajanna, and Chelurai Swami, Mr. Madevappa, we all met Suresh, Baiti Suresh, and the Ramlinga Reddy and other senior ministers we met. And we have noted that yesterday, that is on 11 July 2024, the CWRC, Kaveri Water Regulatory Committee, has passed an order that Karnataka shall release 1 TMC of water every day till end of July. But we have submitted before the regulatory committee that we are shortage of 28% of water in our reservoirs. We are not in a position to release water till end of July this year. Despite our submission made before the regulatory committee,
The regulatory committee has taken a decision to release 1 TMC of water every day. So we have decided today's meeting that we should appeal to the Kaveri Water Management Authority, and also we have taken a decision to call all-party meeting on 14th of this month at 4 o'clock in the evening. With central ministers. And also central ministers will be invited to this Yes. meeting, all-party meeting. And the MPs from Kaveri Basin will also be invited, and also MLAs of the Kaveri Basin. So we will take opposition parties into confidence before we take any decision. ಸರ್ ಈಗ ಕಬಿನಿ ಡ್ಯಾಮ್ ತುಂಬಿದೆ ಸರ್ ನೀವು ಇನ್ನ ಎಷ್ಟಡಿ ಇದೆ ಬಾಕಿ ಇದೆ? ಇನ್ನ 3 ಅಡಿ ಇದೆ. 0.8 TMC. ಎಷ್ಟು ಹೋಗ್ತಾ ಇದೆ ನೀರು ನಮ್ಮ ಡ್ಯಾಮ್ ಭರ್ತಿ ಆಗ್ತಿರೋ ಎಷ್ಟು ಸರಿ ಸರ್ ಆ? ನಮ್ಮ ಡ್ಯಾಮ್ಗಳು ಭರ್ತಿ ಆಗ್ತಿರೋ ನೀರು ಬಿಡುಗಡೆ ಮಾಡೋದು ಎಷ್ಟು ಸರಿ ಸರ್ ಸುಮ್ಮನೆ ನೋಡಿ ಕೇಳ್ರಿ ಇಲ್ಲಿ ಆರಂಗಿ ಬರೀ 6.20 ಬರೀ 73% ಆಗಿದೆ. ಹೇಮಾವತಿ 55% ಇದೆ. KRS ಬರೀ 54% ಇದೆ. ಕಬಿನಿ 96% ಇದೆ. ಟೋಟಲ್ ಸರಾಸರಿ ನಮಗೆ 62% ಮಾತ್ರ ಇದೆ. ಇನ್ನು ನಮಗೆ ಡಿಫಿಷಿಯೆಂಟೇ ನಮಗೆ ಈಗಾಗಲೇ 19 TMC ಡಿಫಿಷಿಯೆಂಟ್ ಇದೆ. ನಾರ್ಮಲ್ ಇಯರ್ ಏನು ಸಾಮಾನ್ಯವಾಗಿ ಏನು ಬರಬೇಕಾಗಿತ್ತು ಅದು 28% ಶಾರ್ಟೇಜ್ ಇದೆ. ಕರ್ನಾಟಕ 28% ಈಗಾಗಲೇ ಆಲ್ಮೋಸ್ಟ್ 30% ನಮಗೆ ಶಾರ್ಟೇಜ್ ಇದೆ. ಇನ್ನು ಮುಂದಕ್ಕೆ ಮಾಡೋದಲ್ಲ, ಈ ಇಷ್ಟೊತ್ತಿಗೆ ಬರಬೇಕಾದಂಥ ಸಂದರ್ಭ. ಒಂದು ಹೋದ ವರ್ಷ ಮಾತ್ರ ಸ್ವಲ್ಪ ಸಮಸ್ಯೆ ಇತ್ತು. ಹಿಂದೆ ಲಾಸ್ಟ್ 4 ಇಯರ್ಸು ಭಾಳ ಸಮೃದ್ಧಿಯಾಗಿ ನಾವಿದ್ದೋ. ಈಗ ನಮಗೆ ತೊಂದರೆ ಆಗಿದೆ. ದಿಸ್ ಇಸ್ ದಿ ಎಕ್ಸಾಕ್ಟ್ ಸ್ಟೇಟಸ್. 96% ತುಂಬಿದೆ ರೀ, 96% ತುಂಬಿದೆ. ಇನ್ನು 2% ಇದೆ. ಓವರ್ಫ್ಲೋ ಆಗೋದು ಬೇಡ ಅಂತೇಳಿ ಕೊನೆಗೆ ನಾವು ಅಲ್ಲಿ ಏನು ಇನ್ಫ್ಲೋ ಬರ್ತಾ ಇದೆ ಅದು ಔಟ್ಫ್ಲೋ ಹೋಗ್ತಾ ಇದೆ. ಅಲ್ಲಿ ವಿ ಕಾಂಟ್ ಸ್ಟೋರ್ ಇಟ್. ಡ್ಯಾಮ್ನ ಸೇಫ್ಟಿ ನೋಡ್ಕೊಂಡು 96% ನೀರು ತುಂಬಿದೆ. ಈಗ ಇಲ್ಲಿವರೆಗೆ ಎಷ್ಟು ನೀರು ಇನ್ಫ್ಲೋ ಇದೆ ಅಷ್ಟನ್ನು ಔಟ್ಫ್ಲೋ ಮಾಡ್ತಾ ಇದೆ. ಈಗ ಮಂಡ್ಯದಲ್ಲಿ ರೈತರ ಬೆಳೆಗಳಿಗೆ ನೀರು ಕೊಡಬೇಕು ಅನ್ನೋ ಒತ್ತಾಯ ಇದೆ ಸರ್. ಲಾಸ್ಟ್ ಇಯರ್ ಕೂಡ ಬೆಳೆಗಳಿಗೆ ನೀರು ಬಿಟ್ಟಿರಲಿಲ್ಲ. ಇದನ್ನ ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಸರ್? ಎಲ್ಲ ಆಮೇಲೆ ತಿಳಿಸ್ತೀವಿ. ನಮ್ಮ ಆಲ್ ಪಾರ್ಟಿ ಮೀಟಿಂಗ್ ಆದಮೇಲೆ ವಿಲ್ ಟೇಕ್ ಎ ಡಿಸಿಷನ್. ಬೆಳೆಗಳಿಗೆ ನೀರು ಕೊಡಲೇಬೇಕಲ್ಲ. ವಿಲ್ ಟೇಕ್ ಎ ಡಿಸಿಷನ್ ಆನ್ 14th. Sir, one more thing, every time Kaveri Regulatory Authority take details from technical committees, whether the water is available, and the expectations of the rain, and all those things, those technical details submitted by the technical committee. After taking the opposition parties into confidence, he will take a decision. ಬಿಜೆಪಿ ಅವರು ಸರ್ ಇವತ್ತು ಬಿಜೆಪಿ ಅವರು ಪ್ರತಿಭಟನೆ ಮಾಡಿಸ್ಬೇಕು ಅಂತ ಎಲ್ಲ ಕಡೆ ಪ್ರತಿಭಟನೆ ಮಾಡಿದ್ದಾರೆ. ಈಗ ಇದು ಸಭೆ ಇದು ಅದು ಆಮೇಲೆ ಹೇಳೋಣ, ಬೇರೆ ಹೇಳೋಣ. ಅದಕ್ಕೆ ಹೇಳೋಣ. BJPಯವರ ಎಜಿಟೇಷನ್ ಇದೆಯಲ್ಲ, ಅಟರ್ಲಿ ಫೇಲ್ಡ್. BJP is utterly failed in their agitation. ಹೋರಾಟವನ್ನು ಹತ್ತಿಕ್ಕದು ಅಂತ ಆರೋಪ ಮಾಡ್ತಿದ್ದಾರೆ ಸರ್. ಪ್ರತಿಭಟನೆ ಮಾಡಲಿಕ್ಕೆ ನಮ್ಗೆ ಅವಕಾಶ ಕೊಟ್ಟಿಲ್ಲ, ಅಲ್ಲಲ್ಲಿ ಮನೆ ಹತ್ರನ ಅರೆಸ್ಟ್ ಮಾಡಿದ್ರು ನಮ್ಮನ್ನ ಅಂತ. ನಾಳೆ ರಸ್ತೆಯಲ್ಲಿ ಕಾರ್ನ ಇದು ಮಾಡಿದ್ರೆ, ಇವತ್ತು ಇದು ಬೇರೆ ಇದೆ, ಆಷಾಢ ಶುಕ್ರವಾರ, ಜನಗಳಿಗೆಲ್ಲ ತೊಂದರೆ ಆಗಲ್ವಾ? ರಸ್ತೆಯಲ್ಲಿ ಕಾರ್ಗಳು ಹೋದರೆ
ಮೋಟರ್ ಬೈಕ್ಗಳು ಹೋದರೆ ತೊಂದರೆ ಆಗಲ್ವಾ? ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಪೀಪಲ್ ದಿ ಗೌರ್ಮೆಂಟ್ ಹ್ಯಾಸ್ ಟೇಕನ್ ಎ ಡಿಸಿಷನ್. ಅಷ್ಟೆಲ್ಲ ಆದರೂ ಕೂಡ ಎಷ್ಟು ಜನ ನಂಗೆ ಗೊತ್ತಿಲ್ಲ ಏನು ಹೇಳೋಕ್ಕಾಗಲ್ಲ. ಕೇಳಪ್ಪ, ಇಲ್ಲಿ ಇಡಿ ಅವರು ಅವ್ರನ್ನ ಕರ್ಕೊಂಡು ಹೋಗಿದ್ರು ಸ್ಟೇಟ್ಮೆಂಟ್ ಮಾಡಲಿಕ್ಕೆ, ಅಷ್ಟು ಗೊತ್ತಾ ಹೊರತು ಅದಕ್ಕಿಂತ ಏನು ಜಾಸ್ತಿ ಗೊತ್ತಿಲ್ಲ. ಗೊತ್ತಿಲ್ಲರಿ, ನೀವು ಹೇಳ್ತಾ ಇದ್ದೀರಿ, ನೀವು ಹೇಳೋದ್ರ ಮೇಲೆ ರಿಯಾಕ್ಟ್ ಮಾಡಲ್ಲ ನಾನು. ಐ ವಿಲ್ ಅಸರ್ಟೈನ್ ಅಂಡ್ ಪಕ್ಷಕ್ಕೆ ಸರ್ಕಾರಕ್ಕೆ ಮುಜುಗರ ಆಗಲ್ವಾ ಸರ್ ಇದು? ಪಕ್ಷಕ್ಕೆ ಸರ್ಕಾರಕ್ಕೆ ಏನು ಮುಜುಗರ ಆಗಲ್ವಾ ಈ ಬೆಳವಣಿಗೆ? ಇನ್ನೂ ಗೊತ್ತೇ ಇಲ್ಲ, ಅರೆಸ್ಟ್ ಆಗಿರೋದೇ ಗೊತ್ತಿಲ್ಲ, ಮುಜುಗರ ಆಗುತ್ತೆ ಅಂತ ನೀವೇ ಹೇಳ್ಬಿಟ್ರಿ. ನೀವೇ ಪ್ರೀ ಆಕ್ಯುಪೈಡ್ ಆಗ್ಬಿಡ್ತೀರಲ್ಲ. ಮಾಜಿ ಸಚಿವರು ಆರೋಪದಿಂದ ಮುಕ್ತರಾಗಿ ಬರ್ತಾರೆ, ಅವ್ರು ಯಾರು ತಪ್ಪು ಮಾಡಿದ್ದಾರೆ ಅಂತ ಹೇಳ್ತಾರೆ, ಇಡಿ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿರೋದೇ ಗೊತ್ತಿಲ್ವಲ್ಲಪ್ಪ, ನೀವು ಹೇಳ್ತಾ ಇದ್ದೀರಿ. ವಿ ಡು ನಾಟ್ ನೋ. ನಾಳೆ ಬೆಳಗ್ಗೆ ಗೊತ್ತಿದ್ದದ್ದು ನನಗೆ, ಮಧ್ಯಾಹ್ನದವರೆಗೂ ಗೊತ್ತಿದ್ದದ್ದು ಅವ್ರು ಕರ್ಕೊಂಡು ಹೋಗಿದ್ದಾರೆ ಸ್ಟೇಟ್ಮೆಂಟ್ ಮಾಡೋಕ್ಕೆ ಅಂತ ಗೊತ್ತಿತ್ತು ಅಷ್ಟೇ. ಸರ್, ಇಡಿ ದಾಳಿ ಅದು ಪ್ರಾವಿಷನ್ಸ್ ಇದೆಯಾ ಸರ್? ಸಿಬಿಐ ಇಡಿಗೂ ಪ್ರಾವಿಷನ್ ಇದೆಯಾ? ಹೌದು. ಈಗ ಅದೆಲ್ಲ ಕೋರ್ಟ್ ಮುಂದೆ ಹೇಳ್ಬೇಕು ಹೊರತು ಇದೆಲ್ಲ ಹೇಳೋಕ್ಕಾಗತ್ತಾ? ಥ್ಯಾಂಕ್ ಯು. ಒಂದ್ ಕಡೆ SIT ತನಿಖೆ ನಡೀತಾ ಇದೆ, ಮತ್ತೊಂದ್ ಕಡೆ ಇಡಿ ತನಿಖೆ ಮಾಡ್ತಾ ಇದ್ದಾರೆ. Sir, the central government have decided to observe 25th June as a ಸಂವಿಧಾನ ಹತ್ಯಾ ದಿವಸ. ಸಂವಿಧಾನ ಹತ್ಯಾ ದಿವಸ ಅಂತ ಹೇಳಿ 25th June ಅನ್ನು ಅವ್ರು ಕಾಲ್ ಮಾಡಿದ್ದಾರೆ ಸರ್, ಅನೌನ್ಸ್ ಮಾಡಿದ್ದಾರೆ. ಯಾರು? ಇವ್ರು ಅಮಿತ್ ಶಾ ಅವರು ಸರ್, ಹೋಮ್ ಮಿನಿಸ್ಟರ್ ಅವರು. ಇಲ್ಲಿ ಎಮರ್ಜೆನ್ಸಿ ಸೆಂಟ್ರಲ್ ಅಲ್ಲಿ ಸರ್. ಜಾತಿಗೆ ಜೂನ್ 25ನೇ ತಾರೀಕನ್ನ ಸಂವಿಧಾನ ಹತ್ಯೆ ದಿವಸ ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ ಸರ್. ಗೊತ್ತಿಲ್ಲದೆ ಮಾಡಲ್ಲ. ಈಗ SIT ನಾವು ತನಿಖೆ ಮಾಡಿಸ್ತಾ ಇದ್ದೀವಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಣ ಏನು ದುರುಪಯೋಗ ಆಗಿದೆ ಅಂತ ದೂರು ಬಂದಿದೆ. SIT ಇದು ಮಾಡ್ತಾ ಇದೆ. ಸೊ ಇದ್ರ ಮೇಲೆ ಇಡಿ ಅವರು ತನಿಖೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇಟ್ಸ್ ಎ ಪೊಲಿಟಿಕಲ್ ಕಾನ್ಸ್ಪಿರೆನ್ಸಿ ಅಂತ ಹೇಳಿ ನನಗನ್ಸುತ್ತೆ. ಓಕೆ, ಅಷ್ಟೇ ಮಾತ್ರ ಹೇಳೋದು. ಥ್ಯಾಂಕ್ ಯು. ಜೂನ್ 25ನೇ ತಾರೀಕಿನ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ರು. ಅದು ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ, ತಿಳ್ಕೊಂಡು ಹೇಳ್ತೀನಿ. ಓಕೆ, ಥ್ಯಾಂಕ್ ಯು. ಸಂಸದರು ನಿಮಗೆ ಪತ್ರ ಬರೆದಿದ್ದಾರೆ. ಸಂಸದರು ಪತ್ರ ಬರೆದಿದ್ದಾರೆ ಸರ್ ಅವ್ರಿಗೆ. ಸ್ಪೆಷಲ್ ಗೆಟಪ್ ಅಲ್ಲಪ್ಪ ಅಧ್ಯಕ್ಷರ, ಸ್ಪೆಷಲ್ ಗೆಟಪ್ ಇದರಲ್ಲಿ ಕೋಟ್ ಕೊಡ್ತಿದ್ದಾರೆ. ಕಾರ್ಪೊರೇಟ್ ಸ್ಪೆಷಲ್ ಗೆಟಪ್ ಇದರಲ್ಲಿ ಕೊರಿಯಾದಲ್ಲೂ ಒಂದು ಕೋಟ್ ತಗೊಂಡಿದ್ದ ಜ್ಞಾಪಕ ಇದೆಯಾ? ಫಸ್ಟ್ ಕ್ಲಾಸ್ ಹಾಕೋದು.